ಬಂಗಾಳಿ ವಲಸೆ ಕಾರ್ಮಿಕನ ಮೇಲೆ ಬಜರಂಗದಳ ದಾಳಿ ಸ್ಥಿತಿ ಗಂಭೀರ ಆಗಿದೆ. ಗಂಭೀರ ಗಾಯ, ಸಾವು ಬದುಕಿನ ನಡುವೆ ಹೋರಾಟ. ಛತ್ತೀಸ್ಗಢದಲ್ಲಿ ನಡೆದಿರತಕ್ಕಂತಹ ಅಮಾನವೀಯ ಅಟ್ಯಾಕ್ ಇದು. ಪಶ್ಚಿಮ ಬಂಗಾಳದ 8 ಮಂದಿ ವಲಸೆ ಕಾರ್ಮಿಕರ ಮೇಲೆ ದಾಳಿ ಮಾಡಲಾಗಿದೆ. ಬಜರಂಗದಳ ಕಾರ್ಯಕರ್ತರ ದಾಳಿಗೆ ತತ್ತರಿಸಿರುವ ಬಂಗಾಳಿಗಳು. ರಾಯಪುರ ಜಿಲ್ಲೆಯ ಕಟೋವಾಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಈಗಾಗಲೇ ಕೇಸು ದಾಖಲಾಗಿದ್ದು ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಇದು ಛತ್ತೀಸ್ಗಢದಲ್ಲಿ ವಲಸೆ ಕಾರ್ಮಿಕರು ಬಂದಿದ್ರಂತೆ. ಪಶ್ಚಿಮ ಬಂಗಾಳದ ವಲಸೆ ಕಾರ್ಮಿಕರು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ರು. ಆದರೆ ಬಜರಂಗ ದಳದ ಕಾರ್ಯಕರ್ತರು ಅಲ್ಲಿಗೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಆ ಬಂಗಾಳಿಗಳನ್ನು ಅತ್ಯಂತ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಲ್ಲದೆ ಅವರನ್ನು ನಿಂದಿಸಿದ್ದಾರೆ. ಈ ಪ್ರಕರಣ ಆ ಭಾಗದ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ಈಗ ಆರೋಪಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು 8 ಮಂದಿ ವಲಸೆ ಕಾರ್ಮಿಕರ ಮೇಲೆ ದಾಳಿ ಎಂದು ಹೇಳಲಾಗ್ತಾ ಇದೆ. 8 ಮಂದಿ ವಲಸೆ ಕಾರ್ಮಿಕರ ಮೇಲೆ ದಾಳಿ, ಜೊತೆಗೆ ಅವರನ್ನು ಈಗಾಗಲೇ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ವಲಸೆ ಕಾರ್ಮಿಕರನ್ನ ಸ್ಥಿತಿ ಗಂಭೀರವಾಗಿದೆ. ಪಶ್ಚಿಮ ಬಂಗಾಳದ 8 ಮಂದಿ ವಲಸೆ ಕಾರ್ಮಿಕರ ಮೇಲೆ ಬಜರಂಗದಳ ಕಾರ್ಯಕರ್ತರು ದಾಳಿ ನಡೆಸಿರ್ತಕ್ಕಂತಹ ಘಟನೆ ನಡೆದಿರುವಂತಹದ್ದು. ಮಾರಣಾಂತಿಕವಾದಂತಹ ಹಲ್ಲೆ ಎಂದು ಹೇಳಲಾಗ್ತಾ ಇದೆ. ಪಶ್ಚಿಮ ಬಂಗಾಳ ಮೂಲದ ವಲಸೆ ಕಾರ್ಮಿಕರು ರಾಯಪುರ ಜಿಲ್ಲೆಯ ಕಟೋವಾಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೂರಜ್ಪುರದಲ್ಲಿ ಘಟನೆ ಸಂಭವಿಸಿದೆ. ಹಲ್ಲೆಗೆ ಒಳಗಾದ ವಲಸೆ ಕಾರ್ಮಿಕರು ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯ ಛಪ್ರಿ ಗ್ರಾಮದವರಾಗಿದ್ದು ಅವರು ಸೂರಜ್ಪುರದ ಬೇಕರಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಭಾನುವಾರದ ದಿನ ಈ ಕಾರ್ಮಿಕರು ತಮ್ಮ ವೇತನದ ಕುರಿತಾಗಿ ಬೇಕರಿಯ ನಿರ್ವಾಹಕರೊಂದಿಗೆ ವಾದಕ್ಕಿಳಿದಾಗ ಆ ವೇಳೆ ಸ್ಥಳಕ್ಕೆ ಆಗಮಿಸಿದ ಬಜರಂಗದಳ ಕಾರ್ಯಕರ್ತರು ಆ ಕಾರ್ಮಿಕರ ಮೇಲೆ ಲಾಠಿಗಳಿಂದ ಥಳಿಸಿದ್ದಾರೆ. ಆ ದಾಳಿಯಲ್ಲಿ ಓರ್ವ ವಲಸೆ ಕಾರ್ಮಿಕನ ಬಲಗೈ ಮೂಳೆ ಮುರಿದಿದೆ. ನಂತರ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕಾರ್ಮಿಕರನ್ನ ಬಜರಂಗದಳ ಕಾರ್ಯಕರ್ತರ ದಾಳಿಯಿಂದ ರಕ್ಷಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ಬಜರಂಗದಳ ಕಾರ್ಯಕರ್ತರ ಅಟ್ಟಹಾಸ ಛತ್ತೀಸ್ಗಢದಲ್ಲಿ ವಿಪರೀತ ಆಗಿದ್ದು, ಪಶ್ಚಿಮ ಬಂಗಾಳ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ವಲಸೆ ಕಾರ್ಮಿಕರಿರ್ತಾರೆ, ಅವರಿಗೊಂಥರದ ಭಯದ ವಾತಾವರಣ. ಬೇರೆ ರಾಜ್ಯದಿಂದ ಬಂದಿರ್ತಾರೆ ಕೆಲಸ ಮಾಡೋದಕ್ಕೆ, ಅಲ್ಲೇನಾದರೂ ಈ ತರಹದ ಸ್ಥಿತಿಗತಿಗಳಾದರೆ ಅದಕ್ಕೆ ಯಾರು ಹೊಣೆ? ಬಜರಂಗದಳ ಕಾರ್ಯಕರ್ತರನ್ನ ಪೊಲೀಸರು ಈಗಾಗಲೇ ಕರೆಸಿ ವಿಚಾರಣೆಯನ್ನು ನಡೆಸಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನುಳಿದ ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಯುತ್ತಿದೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.